ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಗೌರಿ ಕಲ್ಯಾಣ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ ಮೋನಿಕಾ ಅನಿಕೆ ಜೊತೆ ಓಡೋಗಕ್ಕೆ ರೆಡಿ ಆಗ್ತಾ ಇರ್ತಾಳೆ. ಎಲ್ಲಾ ಪ್ಯಾಕ್ ಎಲ್ಲ ಮಾಡ್ಕೊಂಡು ಬ್ಯಾಗ್ ತಗೊಂಡು ಹೊರಗಡೆ ಬಂದು ಹೋಗ್ತಾ ಇರ್ತಾಳೆ. ಆಗ ಅಲ್ಲಿಗೆ ಗೌರಿ ಜೊತೆಗೆ ಏನ್ ಕೆಲಸ ಮಾಡ್ತಿರ್ತಾನಲ್ಲ ಆ ಹುಡುಗ ಅವಳನ್ನ ನೋಡಿ ಬಿಡ್ತಾನೆ. ಏನಿದು, ಮೋನಿಕಾ ಅಕ್ಕ ಯಾರ ಜೊತೆ ಹೋಗ್ತಾ ಇದ್ದಾಳೆ? ಅಲ್ಲ, ಮದುವೆ ಶಾಸ್ತ್ರದಲ್ಲಿ ಅವಳು ಬ್ಯುಸಿ ಆಗಿರ್ಬೇಕಲ್ಲ, ಅದನ್ನ ಬಿಟ್ಟು ಏನು ಇವಳು ಹೊರಗಡೆ ಹೋಗ್ತಾ ಇದ್ದಾಳಲ್ಲ ಅಂತ ನೋಡ್ತಾ ನಿಂತ್ಕೋತಾನೆ. ಅಚ್ಚರಿ, ಕಾರಲ್ಲಿ ಇರೋದು ಯಾರು ಅಂತ ನೋಡ್ತಾ ನಿಂತ್ಕೋತಾನೆ. ಓ, ಇದೇನಿದು, ಅಕ್ಕ ಮನೆ ಬಿಟ್ಟು ಓಡೋಗ್ತಾ ಇದ್ದಾಳ ಅಂದ್ರೆ ಅವಳಿಗೆ ಈ ಮದುವೆ ಇಷ್ಟ ಇಲ್ವಾ ಅಂತ ನೋಡ್ತಾ ಇರುವಾಗ ಮೋನಿಕಾ ಹೋಗಿ ಕಾರ್ನ ಹತ್ತಾಳೆ. ಆಗ ಅನಿಕೇತ್, ಓ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೀಯಾ ಅಂತ ಹೇಳಿದಾಗ, ಏನ್ ಚೆನ್ನಾಗಿ ಕಾಣ್ತಾ ಇರೋದು, ಅಲ್ಲ ಇಷ್ಟೊತ್ತ ಕಾಯಿಸೋದು, ಅವಾಗಿಂದ ವೇಟ್ ಮಾಡ್ತಾ ಇದ್ದೆ, ಬೇಗ ನಡಿ ಇಲ್ಲಿಂದ, ನಮ್ದೇ ಆದ ಪ್ರಪಂಚಕ್ಕೆ ನಾವು ಹೊರಟೋಗೋಣ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಆ ಕಡೆ ಹುಡುಗ ಭಯ ಪಟ್ಕೊಂಡು ಚಿನ್ನು ಹತ್ರ ಬಂದು, ಅಕ್ಕ ಅಕ್ಕ ಮೋನಿಕಾ ಅಕ್ಕ ಯಾರ ಜೊತೆ ಕಾರಲ್ಲಿ ಹೊರಟೋದ್ಲು ಅಂತ ಹೇಳಿದಾಗ, ಸುಮ್ನಿರೋ, ಅವಳದು ಇವತ್ತು ಮದುವೆ ಕಣೋ, ಮದುವೆನ ಬಿಟ್ಟು ಅವಳು ಯಾಕೆ ಹೋಗ್ತಾಳೆ ಅಂತ ಚಿನ್ನು ಹೇಳ್ತಾ ಇರ್ತಾಳೆ. ಆಗ ಹುಡುಗ, ಇಲ್ಲಕ್ಕ ನಿಜವಾಗ್ಲೂ ಹೊರಟೋದ್ಲು ಅವಳು, ನಾನೇ ನನ್ನ ಕಣ್ಣಾರೆ ನೋಡಿದೀನಿ, ಕಾರಲ್ಲಿ ಹೊರಟೋದ್ಲು, ಬೇಕಾದ್ರೆ ಅವಳ ರೂಮಲ್ಲಿ ಹೋಗಿ ಚೆಕ್ ಮಾಡು ಅಂತ ಹೇಳಿದಾಗ ಚಿನ್ನು ರೂಮ್ ಹತ್ರ ಹೋಗ್ತಾಳೆ. ಅಲ್ಲಿ ಕಾಂತ ತುಂಬಾನೇ ಅಳ್ತಾ ಕೂತಿರ್ತಾಳೆ. ಅಯ್ಯೋ ದೇವ್ರೆ, ಏನಪ್ಪ ಇದು, ಎಂತ ಪರಿಸ್ಥಿತಿ ತಂದ್ಬಿಟ್ಟೆ, ಕೊನೆಗೂ ನನ್ನ ಮಗಳೇ ನನಗೆ ಮೋಸ ಮಾಡ್ಬಿಟ್ಲಲ್ಲ, ಅವಳ ಎಷ್ಟೊಂದು ನಾನು ಪ್ರೀತಿ ಮಾಡಿದ್ದೆ, ಎಷ್ಟೊಂದು ಅವಳಿಗೋಸ್ಕರ ನಾನು ತ್ಯಾಗ ಮಾಡಿದ್ದೆ, ಅವಳು ಚೆನ್ನಾಗಿರ್ಬೇಕು ಅಂತ ಎಷ್ಟೆಲ್ಲ ಸುಳ್ಳು ಹೇಳಿದ್ದೆ, ಅವಳೇನಪ್ಪ ನನಗೆ ಈ ತರ ಮಾಡ್ಬಿಟ್ಲು, ಹೊರಟೋಗ್ಬಿಟ್ಲಲ್ಲಪ್ಪ, ಓಡೋಗ್ಬಿಟ್ಲಲ್ಲಪ್ಪ ಅಂತ ಅಳ್ತಾ ಕೂತಿರ್ತಾಳೆ. ಇದನ್ನೆಲ್ಲ ನೋಡಿ ಚಿನ್ನುಗೆ ಶಾಕ್ ಆಗುತ್ತೆ. ಅಂದ್ರೆ ಅಕ್ಕ ಹೋಗಿರೋದು ನಿಜನಾ ಅಂತ ಅನ್ಕೊಂಡು ಅಮ್ಮನ ಹತ್ರ ಬರ್ತಾಳೆ. ಆಗ ಗೌರಿ, ಅಮ್ಮ ಸ್ವಲ್ಪ ತಾಳು, ಅಕ್ಕನಿಗೆ ಫೋನ್ ಮಾಡ್ತೀನಿ, ಅವಳು ಎಲ್ಲಿದ್ದಾಳೆ ಅಂತ ಕನ್ಫರ್ಮ್ ಮಾಡ್ಕೋತೀನಿ ಅಂತ ಹೇಳಿದಾಗ, ಮಾಡು ಮಾಡು, ಎಲ್ಲಿದ್ದಾಳೆ ಕೇಳು ಅಂತ ಹೇಳಿದಾಗ, ಅಮ್ಮ ನಾಟ್ ರೀಚೇಬಲ್ ಬರ್ತಾ ಇದೆ ಅಂತ ಹೇಳಿದಾಗ ಚಿನ್ನು, ಅವಳು ಫೋನ್ ಮಾತ್ರ ಅಲ್ಲಮ್ಮ, ಅವಳು ನಾಟ್ ರೀಚೇಬಲ್, ಅವಳು ಯಾರ್ದ ಜೊತೆ ಕಾರಲ್ಲಿ ಹೊರಟೋದ್ಲಂತೆ ಅಂತ ಹೇಳಿದಾಗ, ಹೌದಾ, ಬೇರೆ ಯಾರೋ ಬಂದು ಕರ್ಕೊಂಡು ಹೋದ್ರಂತ ಅಂತ ಹೇಳಿದಾಗ, ಹೌದಮ್ಮ, ಯಾವ್ದೋ ಹುಡುಗ ಅಂತೆ ಅಂತ ಹೇಳಿದಾಗ, ನಂಗೆ ಗೊತ್ತು ಕಣೆ, ನಿಮ್ಮಕ್ಕ ತುಂಬಾ ಒಳ್ಳೆಯವಳು, ಅವಳು ಈ ತರ ಮಾಡೋಳಲ್ಲ, ಯಾರೋ ಅವಳಿಗೆ ಬೇಕು ಅಂತ ಈ ತರ ಮಾಡಿಸಿದಾರ ಅವಳ ಕೈಲಿ, ಅವಳು ತುಂಬಾ ಒಳ್ಳೆಯವಳು ಕಣೆ, ಅವಳು ನನ್ಗೆ ಮೋಸ ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಮಂಟಪದಲ್ಲಿ ಎಲ್ರು ಮದುಮಗಳಿಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಆದ್ರೆ ಮದುಮಗಳು ಇದ್ರೆ ತಾನೇ ಬರೋಕೆ, ಸೊ ಅದಕ್ಕೋಸ್ಕರ ಮದುಮಗಳು ಬರ್ತಾನೆ ಇರೋದಿಲ್ಲ, ಎಲ್ರು ಹೊರಗಡೆ ಅಂತ ವೇಟ್ ಮಾಡ್ತಾ ಇರ್ತಾರೆ. ಅಲ್ಲಪ್ಪ, ಅದೆಷ್ಟೊತ್ತು ಮದುಮಗಳು ಬರೋಕೆ, ತುಂಬಾನೇ ಲೇಟ್ ಆಯ್ತು, ಎಲ್ಲ ಕಾರ್ಯಕ್ರಮ ಮುಗಿತಾ ಬಂತು, ಆದ್ರೆ ಮದುಮಗಳು ಇನ್ನೂ ಬರ್ತಾನೆ ಇಲ್ಲಲ್ಲ ಅಂತ ಎಲ್ರು ಎದುರು ನೋಡ್ತಾ ಇರ್ತಾರೆ. ಆಗ ಅನಿಕೆ ತಾಯಿ, ಹೌದಾ, ಹಾಗಿದ್ರೆ ನಾನೇ ಹೋಗಿ ನೋಡ್ಕೊಂಡ್ ಬರ್ತೀನಿ, ಏನಾಗಿದೆಯೋ ಏನೋ, ಮೊದ್ಲೇ ಅವಳು ಸುಸ್ತು ಅಂತ ಬೇರೆ ಹೇಳ್ತಾ ಇದ್ಲು, ಅದಕ್ಕೆ ಲೇಟ್ ಆಗಿರ್ಬೋದು, ನಾನೇ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಪ್ಲಾನ್ ಮಾಡ್ಕೊಂಡು ಅವ್ರ ರೂಮ್ ಹತ್ರ ಹೋಗ್ತಾಳೆ. ಅಲ್ಲಿ ಕಾಂತಲಕ್ಷ್ಮಿ ಅಳೋದನ್ನ ಕಂಡು, ಓ ಏನಾಗಿದೆ ಇಲ್ಲಿ, ಇವಳು ಯಾಕೆ ಇಷ್ಟೊಂದು ದೊಡ್ಡ ಡ್ರಾಮಾ ಮಾಡ್ತಾ ಇದ್ದಾಳೆ ಅಂತ ಕೇಳೋಕೆ ಶುರು ಮಾಡ್ತಾಳೆ. ಆಗ ಕಾಂತಲಕ್ಷ್ಮಿ, ಅಯ್ಯೋ ದೇವ್ರೆ, ಏನಪ್ಪ ಇದು, ಎಂತ ಕಷ್ಟ ಕೊಟ್ಬಿಟ್ಟೆ, ಆ ಮೋನಿಕನ್ಗೋಸ್ಕರ ನನ್ನ 2 ಮಕ್ಕಳು ನಾನು ಕೆಲಸದವರು ಅಂತ ಬೇರೆ ಹೇಳ್ಬಿಟ್ಟೆ, ಎಷ್ಟೊಂದೆಲ್ಲ ಅವರಿಗೆ ನೋವು ಮಾಡ್ಬಿಟ್ಟೆ, ಗೌರಿ ನನ್ನ ಕ್ಷಮಿಸ್ಬಿಡಮ್ಮ, ಚಿನ್ನು ನನ್ನ ಕ್ಷಮಿಸ್ಬಿಡಮ್ಮ ಅಂತ ಹೇಳ್ತಾ ಇರ್ತಾಳೆ. ಅದೇ ಟೈಮಿಗೆ ಕಾಂತಲಕ್ಷ್ಮಿ ಬರ್ತಾಳೆ. ಓ ಏನಾಯ್ತು, ಮೋನಿಕಾ ಎಲ್ಲಿ ಅಂತ ಕೇಳಿದಾಗ ಅವ್ರು ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ. ಆಗ ಕಾಂತಲಕ್ಷ್ಮಿ, ರೀ ಸ್ವಲ್ಪ ಹೊರಗಡೆ ಹೋಗ್ತೀರಾ, ನಾನೇ ಕರ್ಕೊಂಡ್ಬರ್ತೀನಿ ಮೋನಿಕಾನ ರೆಡಿ ಮಾಡಿ ಅಂತ ಹೇಳಿದಾಗ, ಓಡೋಗಿರೋವಳನ್ನ ಎಲ್ಲಿಂದ ಕರ್ಕೊಂಡ್ಬರ್ತೀಯ ಕಾಂತ, ಇಷ್ಟು ನೀನು ನಾಟಕ ಮಾಡಿದ್ದು ಸಾಕು, ನಿನ್ನ ನಾಟಕ ಏನು ಅಂತ ನನಗೆ ಗೊತ್ತು, ಶ್ರೀಮಂತೆ ಅಂತ ನಮ್ಮ ಮನೆಯವ್ರಿಗೆ ತುಂಬಾನೇ ಚಳ್ಳೆ ಹಣ್ಣು ತಿನ್ಸಿದೀಯ, ಇನ್ಮೇಲೆ ಆಗಲ್ಲ, ಈ ಮದುವೆ ನಡಿಲೇಬೇಕು, ಯಾಕಂದ್ರೆ ಹೊರಗಡೆ ಮಾಧ್ಯಮದವರು ಕಾಯ್ತಾ ಇದ್ದಾರೆ, ಏನಾದ್ರೂ ಈ ಮದುವೆ ನಿಂತ್ರೆ ಮುಗೀತು ಕತೆ, ನಮ್ಮ ಅಪ್ಪನ ಮರೆಯದೆ ಏನು ಇವಳು ಎಲ್ಲ, ಏನಾದ್ರೂ ಮಾಡಿ ಈ ಮದುವೆನ ನಡೆಸ್ಕೊಡು ಅಂತ ಹೇಳ್ತಾ ಇರ್ತಾಳೆ. ಆಗಕ್ಕ ಅಂತ, ಅದೇಗಿರಿ ಆಗತ್ತೆ, ನನ್ನ ಮಗಳಿಲ್ಲ ಹೊರಟೋಗಿದ್ದಾಳೆ ಅಂತ ಹೇಳಿದಾಗ, ಅಲ್ಲ ಅಷ್ಟೊಂದೆಲ್ಲ ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾ ಇದೀಯಾ, ಹೇಳಿ ಇಲ್ಲಿವರೆಗೂ ಬಂದಿದೀಯಾ ಅಂದ್ಮೇಲೆ ಇದನ್ನ ಹೇಗಾದ್ರೂ ನಡೆಸ್ಕೊಡು ಅಂತ ಹೇಳಿದಾಗ ಚಿನ್ನು, ಸರಿ ಹಾಗಿದ್ರೆ ಹೋಗಿ ನಾನು ನಮ್ಮ ಅಕ್ಕನ್ನ ಕರ್ಕೊಂಡ್ಬರ್ತೀನಿ ಅಂತ ಚಿನ್ನು ಹೇಳ್ತಾಳೆ. ಆಗ ಅನಿಕೆ ತಾಯಿ, ಓ ನೀನು ಹೋಗಿ ನಿಮ್ಮ ಅಕ್ಕನ್ನ ಕರ್ಕೊಂಡ್ಬರೋ ಅಷ್ಟರಲ್ಲಿ ಮುಗೀತು, ಅಲ್ಲಿವರೆಗೂ ಗೌರಿನೇ ಮದುಮಗಳನ್ ತರ ಕೂಡ್ಸು, ಆಮೇಲೆ ಅವಳು ಬಂದ್ಮೇಲೆ ಅವಳನ್ನೇ ಅಲ್ಲಿ ಕೂಡ್ಸಿದ್ರೆ ಆಯ್ತು, ಹೇಗಾದ್ರೂ ಮಾಡಿ ಏನಾದ್ರೂ ವ್ಯವಸ್ಥೆ ಮಾಡು, ಈ ಮದುವೆ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು ಅಂತ ಕಾಂತಲಕ್ಷ್ಮಿಗೆ ಹೇಳೋಕೆ ಶುರು ಮಾಡ್ತಾಳೆ. ಆಗ ಅನಿಕೆ ತಾಯಿ ಮನ್ಸಲ್ಲೇ, ಓ ಈ ಮದುವೆ ಕ್ಯಾನ್ಸಲ್ ಆಗಕ್ಕೆ ನಾನು ಬಿಡೋಕ್ ಹೋಗ್ಬಾರ್ದು, ಯಾಕಂದ್ರೆ ಹೇಗಾದ್ರೂ ಮಾಡಿ ಈ ಗೌರಿನೇ
ಆ ವಿವೇಕ್ಗೆ ಮದುವೆ ಮಾಡಬೇಕು. ಯಾಕಂದ್ರೆ ಇವರಿಬ್ಬರು ಬಾಂಡಿಂಗು ಸರಿಗಿಲ್ಲ. ಇಬ್ಬರು ನೋಡಿದ್ರೆ ಒಬ್ರಿಗೊಬ್ರು ಬೆಂಕಿ ಕಾರ್ತಾರೆ. ಅಂದ್ಮೇಲೆ ಇವ್ರಿಬ್ರಿಗೆ ಮದುವೆ ಮಾಡ್ಲೇಬೇಕು. ಒಳ್ಳೆ ಐಡಿಯಾ. ಹೇಗಾದ್ರೂ ಮಾಡಿ ಈ ಮದ್ವೆನ ಮಾಡ್ಲೇಬೇಕು ಅಂತ ಮನ್ಸಲ್ಲೇ ಯೋಚನೆ ಮಾಡ್ತಾ, ಕಾಂತ ಏನ್ ನೋಡ್ತಾ ಇದೀಯಾ, ಬೇಗ ಈ ಗೌರಿನ ರೆಡಿ ಮಾಡಿ ಅಲ್ಲಿ ಕೂಡ್ಸು ಅಂತ ಹೇಳಿದಾಗ, ಅದೇಗ್ರಿ ಆಗತ್ತೆ, ಇದು ಅನ್ಯಾಯ, ಇದು ಅಧರ್ಮ ಅಂತ ಹೇಳಿದಾಗ, ಅಲ್ಲ ನೀನ್ ಇಷ್ಟ ದಿನ ನಮ್ಗೆಲ್ಲ ಸುಳ್ಳು ಹೇಳಿ ಇಷ್ಟೆಲ್ಲ ಯಾಮಾರ್ಸಿದೀಯಾ, ಅದೆಲ್ಲ ನ್ಯಾಯನಾ, ಅದೆಲ್ಲ ಅನ್ಯಾಯ ಅಲ್ವಾ, ಹೇಗಾದ್ರೂ ಮಾಡಿ ಬೇಗ ಬೇಗ ಇವಳನ್ನ ರೆಡಿ ಮಾಡು ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಗೌರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತೇ ಆಗದೆ ಮುಖ ಮುಖ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ. ಹೊರಗಡೆ ಮಂಟಪದಲ್ಲಿ ಎಲ್ರು ವೇಟ್ ಮಾಡ್ತಾ ಇರ್ತಾರೆ. ಅದೇನಪ್ಪ ಇದು, ಇಷ್ಟೊತ್ತಾಯ್ತು ಇನ್ನು ಮದುಮಗಳು ಬಂದೇ ಇಲ್ಲ, ಹೋಗಿ ಯಾರಾದ್ರೂ ಕಂಡು ಬನ್ನಿ ಅಂತ ಪುರೋಹಿತ ಹೇಳ್ತಾನೆ ಇರ್ತಾನೆ. ಇಷ್ಟೆಲ್ಲ ಆಗ್ತಾ ಇರೋದನ್ನ ಕಂಡು ದಿನ ಬಂಧುಗೆ ಡೌಟ್ ಬರಕ್ ಶುರು ಆಗುತ್ತೆ. ಏನಿದು, ಆ ಆಚಾರ್ಯರು ಹೇಳಿದ ಮಾತು ನಿಜ ಆಗ್ತಾ ಇದೆಯಲ್ಲ, ಈ ಟೈಮಲ್ಲಿ ನೀನು ಮದುವೆ ಮಾಡಿಲ್ಲ ಅಂದ್ರೆ ಮತ್ತೆ ನಿನ್ ಮೊಮ್ಮಗನಿಗೆ ಮದುವೆ ಭಾಗ್ಯನೇ ಇಲ್ಲ ಅಂತ ಅವ್ರು ಬೇರೆ ಹೇಳಿದ್ರು. ಇಲ್ಲಿ ನೋಡಿದ್ರೆ ವಿಳಂಬ ಆಗ್ತಾ ಇದೆ, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಕೆ ಶುರು ಮಾಡ್ತಾನೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.